ದೇವರನ್ನು ತುಂಬ ನಂಬ್ತೀನಿ ಸರ್, ನನಗೆ ಯಾಕೆ ಸರ್ ಈ ಕಷ್ಟಗಳು? ದೇವರ ಬಗ್ಗೆ ಅಪಪ್ರಚಾರಗಳು ಅಥವಾ ತಪ್ಪು ಕಲ್ಪನೆಗಳಿರೋದರಿಂದ ತುಂಬ ಜನ ದೇವರ ಮೇಲೆ ನಂಬಿಕೆ ಕಳ್ಕೊಳ್ಳುತ್ತಾರೆ. ಇರಲಿ, ಒಂದು ಕತೆ ಇದೆ. ದೇವರನ್ನು ನಂಬಿದವರನ್ನು ಖಂಡಿತ ಆ ಭಗವಂತ ಕೈ ಬಿಡುವುದಿಲ್ಲ. ನೋಡಿ, ರಾಬರ್ಟ್ ಅನ್ನೋ ಒಬ್ಬ ಹುಡುಗ ಇದ್ದ. ಇದು ಹರಿಯಾಣದ ಒಂದು ಕತೆ ಅಂತ ಹೇಳ್ತಾರೆ. ಕಾಡಿಗೆ ಹೋಗೋದು, ಅಲ್ಲಿ ಸೌದೆಗಳನ್ನು, ಕಟ್ಟಿಗೆಗಳನ್ನು ತಂದು ಅದನ್ನು ಮಾರಿ ತನಗೆ ಇದ್ದಂತಹ ವಯಸ್ಸಾದ ತಾಯಿಯನ್ನು ನೋಡಿಕೊಳ್ಳುವಂತಹ ಕೆಲಸವನ್ನು ಈ ರಾಬರ್ಟ್ ಮಾಡ್ತಾ ಇದ್ದ. ಅಲ್ಲೇ ಕಾಡಿನ ಪಕ್ಕದಲ್ಲೇ ಒಂದು ಗುಡಿಸಲು ಮಾಡಿಕೊಂಡಿದ್ದರು. ವಯಸ್ಸಾದ ತಾಯಿ ಜವಾಬ್ದಾರಿಯಿಂದ ಆ ತಾಯಿಯನ್ನು ನೋಡಿಕೊಳ್ತಾ ಇದ್ದ. ಅವನ ಕೆಲಸ ಏನು ಅಂದರೆ, ಕಾಡಿಗೆ ಹೋಗೋದು, ಕಟ್ಟಿಗೆಗಳನ್ನು ಕಟ್ಟಿ ಅಥವಾ ಕಟ್ಟಿಗೆಗಳನ್ನು ಹಾಯ್ಕೊಂಡು ಅದನ್ನು ಹೊರೆ ಮಾಡಿಕೊಂಡು ತಂದು ಅದನ್ನು ಮಾರಿ ಅದರಿಂದ ಬಂದ ಹಣದಲ್ಲಿ ಜೀವನ ಸಾಗಿಸೋದು. ಹೀಗೆ ಬಡತನ, ಕಷ್ಟ, ವಯಸ್ಸಾದ ತಾಯಿ, ಹೇಗೋ ಕಷ್ಟದಿಂದ ಜೀವನ ನಡೀತಾ ಇದೆ. ಆದರೆ ಆ ರಾಬರ್ಟ್ ಅನ್ನೋ ಹುಡುಗ ಇದಾನಲ್ಲ, ಅವನಿಗೆ ದೇವರ ಮೇಲೆ ಪರಮ ನಂಬಿಕೆ. ಏನು ಕಷ್ಟ ಬಂದರೂ ಅವನೊಂದು ಮಾತು ಹೇಳ್ತಿದ್ದ, ಎಲ್ಲ ದೇವರ ಚಿತ್ತ, ಎಲ್ಲವೂ ಅವನ ಇಚ್ಛೆ, ನಾವೊಂದು ಪಾತ್ರಧಾರಿಗಳು, ಏನು ಬಂದರೂ ಅದು ಭಗವಂತನ ಅನುಗ್ರಹ, ಅವನ ಪ್ರಸಾದ. ಈ ಮಟ್ಟಿಗೆ ಬಂದ ಎಲ್ಲ ಕಷ್ಟಗಳಿಗೂ ಅವನು ದೇವರ ದಯೆ, ಇದೂ ಕೂಡ ದೇವರ ಅನುಗ್ರಹ ಅಂದುಕೊಂಡು ಅನುಭವಿಸ್ತಾ ಇದ್ದ. ಒಂದು ಗುಡಿಸ್ಲು, ವಯಸ್ಸಾದ ತಾಯಿ, ಹೇಗೋ ಜೀವನ ನಡೀತಾ ಇತ್ತು. ಒಂದು ದಿನ ಹೀಗೆ ಕಾಡಿಗೆ ಕಟ್ಟಿಗೆಯನ್ನು ಸೌದೆಗಳನ್ನು ತರಲಿಕ್ಕೆ ಹೋದ. ಕಾಡಿಗೆ ಹೋಗಿದ್ದಾನೆ, ಸೌದೆಗಳನ್ನು ಕಡ್ಕೊಳ್ತಾ ಇದ್ದಾನೆ ಅಥವಾ ಆ ಕಟ್ಟಿಗೆಗಳನ್ನು ಆಯ್ತಾ ಇರೋ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ದಟ್ಟ ಮೋಡ ಕವಿಯುತ್ತೆ. ಏನು ಭಯಂಕರ ಮಳೆ ಬರುವ ಸೂಚನೆ. ಯಾವ ಮಟ್ಟಿಗೆ ಅಂದರೆ, ಮಧ್ಯಾಹ್ನದ ಸಮಯದಲ್ಲಿ ಕತ್ತಲಾಯಿತು ಏನೋ ಅನ್ನುವಷ್ಟು ದಟ್ಟ ಕಾರ್ಮೋಡ ಕವಿಯುತ್ತೆ, ಜೋರು ಮಳೆ ಬರುತ್ತೆ ಅನ್ನೋ ಸೂಚನೆ ಶುರುವಾಯಿತು. ಆತ ಬೇಗ ಬೇಗ ಕಟ್ಟಿಗೆಗಳನ್ನು ಆಯ್ತಾ ಇದ್ದಾನೆ. ಮಳೆ ಹನಿ ಶುರುವಾಯಿತು. ಏನು ದಪ್ಪ ದಪ್ಪ ಹನಿಗಳು ಬೀಳ್ತಾ ಇದ್ದಾವೆ. ಆತ ಅಯ್ಯೋ ಏನು ಮಾಡೋದೀಗ, ಸಡನ್ನಾಗಿ ಈಗ ಗುಡಿಸ್ಲಿಕ್ಕೆ ಓಡೋಗ್ಲಿಕ್ಕಾಗಲ್ಲ, ಕಾಡಿನಲ್ಲಿದ್ದಾನೆ. ಜೋರು ಮಳೆ ಶುರುವಾಯಿತು. ಓಡೋಗಿ ಒಂದು ಬೃಹತ್ತಾದ ಮರದ ಕೆಳಗಡೆ ನಿಂತುಕೊಂಡ. ಜೋರು ಮಳೆ, ಗುಡುಗು, ಸಿಡಿಲು, ಮಿಂಚು, ಆ ಮಳೆಯ ಬೋರ್ಗರೆತ ಭಯಂಕರವಾಗಿದೆ. ಏನೋ ಒಂದು ಮಧ್ಯಾಹ್ನ ಆಗಿರಬೇಕು, ಆದರೆ ಕಗ್ಗತ್ತಲು ರಾತ್ರಿ ಕಣ್ಣಂಗೆ ಕಾಣ್ತಾ ಇದೆ ಮೋಡ ಕವಿದಿರೋದಿಕ್ಕೆ. ಜೋರು ಮಳೆ ಬರ್ತಾ ಇದೆ, ಮರದ ಹತ್ರ ನಿಂತಿದ್ದಾನೆ. ಸ್ವಲ್ಪ ಸಮಯ ಆಗಿರಬೇಕು, ಒಂದು ಶಬ್ದ ಬಂತು. ರಾಬರ್ಟ್, ರಾಬರ್ಟ್, ಬೇಗ ಬಾ ಅಂತ ಒಂದು ಹೆಣ್ಣು ಕೂಗ್ತಾ ಇರೋ ಶಬ್ದ. ಅಲ್ಲ, ಯೋಚನೆ ಮಾಡಿ, ದಟ್ಟ ಕಾಡು, ಸೌದೆ ಹಾಯ್ಕೊಂಬರ್ಲಿಕ್ಕೆ ಹೋಗಿದ್ದಾನೆ. ಅಂದರೆ ಕಾಡಿನ ಆ ಎಡ್ಜಲ್ಲಿ, ಅಂದರೆ ಕಾಡಿನ ದಡಗಳಲ್ಲಿ ಇದ್ದಾನೆ. ಆದರೂ ಅದೊಂಥರ ಕಗ್ಗತ್ತಲ ಅಥವಾ ದಟ್ಟನೆಯ ಕಾಡು. ಮಳೆ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಮರದಡಿ ನಿಂತಿದ್ದಾನೆ. ಅದೇ ಸಮಯಕ್ಕೆ ಒಂದು ಹೆಂಗಸಿನ ಧ್ವನಿ, ರಾಬರ್ಟ್, ರಾಬರ್ಟ್, ಎಲ್ಲಿದ್ದೀಯಾ, ಬೇಗ ಬಾ ಅಂತ ಕರೀತಾ ಇದ್ದಾಳೆ ಒಂದು ಹೆಂಗಸಿನ ಧ್ವನಿ. ಇವನಿಗೆ ಆಶ್ಚರ್ಯ, ಭಯ. ಅಷ್ಟೇನು ಭಯ ಆಗಲಿಲ್ಲ, ಬಟ್ ಆಶ್ಚರ್ಯ ಆಯಿತು. ಇದ್ಯಾರಪ್ಪ ಈ ದಟ್ಟ ಅಡವಿಯಲ್ಲಿ ನನ್ನ ಹೆಸರು ಕೂಗ್ತಾ ಇರೋದು? ಅವನೇನು ಮಾಡ್ದ, ಅವನಿಗೆ ಕುತೂಹಲ ಆಯಿತು. ಯಾರು? ಮಳೆ ಸುರಿತಾ ಇದೆ, ಗುಡುಗು, ಸಿಡ್ಲು, ಮಿಂಚು. ಆದರೂ ಆ ಧ್ವನಿ ಎತ್ತ ಕಡೆ ಬರ್ತಾ ಇದೆಯೋ ಆ ಕಡೆ ಹೋಗ್ತಾ ಇದ್ದಾನೆ. ಒಂದು 10 ಹೆಜ್ಜೆ ಇಕ್ಕಿದ್ದ ಅಷ್ಟೇ. ಅಷ್ಟೊತ್ತಿಗೆ ದಡಾರಂತ ಅವನು ನಿಂತಿದ್ನಲ್ಲ ಈ ಮುಂಚೆ, ಆ ಮರಕ್ಕೊಂದು ಸಿಡ್ಲು ಹೊಡೀತು. ಸಿಡ್ಲು ಹೊಡೆದಿದ್ದೆ ಆ ಮರ ಸುಟ್ಟು ಬೂದಿ ಆಗೋಯ್ತು. ಅವನು ಅಯ್ಯೋ ದೇವ, ಭಗವಂತನ ಕರುಣೆ, ನನ್ನ ಪ್ರಾಣ ಜಸ್ಟ್ ಉಳಿತು. ನಾನು ಆ ಮರದ ಬಳಿನೇ ನಿಂತಿದ್ರೆ ನಾನು ಸುಟ್ಟು ಕರ್ಕಲಾಗ್ತಾ ಇದ್ದೆ. ಓ ದೇವರೇ, ಏನು ಅನುಗ್ರಹನಪ್ಪ, ನಿನ್ನ ದಯೆಯೇ ದಯೆ, ನಿನ್ನಿಂದ ನನ್ನ ಬದುಕು ಉಳಿಯಿತು ಅಂತ ಹೇಳಿ ಅಲ್ಲೇ ಮುಂದೆ ಸಾಗ್ತಾ ಇದ್ದಾನೆ. ನೋಡಿ, ಅಲ್ಲಿ ರಾಬರ್ಟ್, ರಾಬರ್ಟ್, ಬೇಗ ಬಾ ಅಂತ ಕರೀದಿ ಹೋಗಿದ್ದರೆ ಅವನು ಅದೇ ಮರದ ಬಳಿ ನಿಂತಿರ್ತಿದ್ದ. ಯಾರೋ ಕರೀತಾವ್ರಲ್ಲ ಅಂತ ಆ ಧ್ವನಿ ಬಂದ ಕಡೆ 10 ಹೆಜ್ಜೆ ಇಟ್ಟಿದ್ದಾನೆ. ಆಲ್ರೆಡಿ ಜೋರಾಗಿ ಸಿಡ್ಲು ಹೊಡೆದು ಆ ಮರ ಸುಟ್ಟು ಹೋಯಿತು. ದೇವರಿಗೆ ಧನ್ಯವಾದ ಹೇಳ್ದ. ಅಪ್ಪ, ನನ್ನ ಪ್ರಾಣ ಉಳಿತು, ದೇವರೇ
ನಿನ್ನ ಅನುಗ್ರಹದಿಂದ ನಾನು ಬದುಕುದ್ನಪ್ಪ. ಮತ್ತೆ ಅದೇ ರಾಬರ್ಟ್ ರಾಬರ್ಟ್ ಬೇಗ ಬಾ ಅಂತ ಶಬ್ದ ಬರ್ತಾ ಇದೆ. ಇದು ಎಲ್ಲಿ ಹೀಗೆ ಬರ್ತಾ ಇದೆಯಲ್ಲ ಅಂತ ಅದೇ ಶಬ್ದದ ಕಡೆ ಆತ ಹೋಗ್ತಾ ಇದ್ದಾನೆ. ಆ ಕಡೆ ಹೋದಾಗ ಅಲ್ಲೊಂದು ಗುಡಿಸಲಿದೆ. ಅಲ್ಲಿ ಒಂದು ಹೆಂಗಸು ಗುಡಿಸಲ ಮುಂದೆ ನಿಂತುಕೊಂಡು ದೂರದ ಕಡೆ ಕಣ್ಣಾಯಿಸ್ತಾ ಇದ್ದಾಳೆ. ಎಲ್ಲೋ ದೂರದ ಕಡೆ ನೋಡ್ತಾ ಇದ್ದಾಳೆ. ರಾಬರ್ಟ್ ರಾಬರ್ಟ್ ಬೇಗ ಬಾ ಅಂತ ಕೂಗ್ತಿದ್ದಾಳೆ. ಈತನಿಗೆ ಆಶ್ಚರ್ಯ ಆಯಿತು. ಈ ತಾಯಿ ನನ್ನ ಹೆಸರು ಯಾಕೆ ಕೂಗ್ತಿದ್ದಾಳೆ? ಹತ್ರ ಹೋದ. ತಾಯಿ, ನನ್ನ ಹೆಸರು ಯಾಕವ ಕೂಗ್ತಾ ಇದ್ದೀಯಾ? ಏನಾಯಿತು ಅಂತ ಕೇಳಿದಾಗ ಆ ತಾಯಿ ಹೇಳ್ತಾಳೆ, ಮಗು, ನಾನು ನಿನ್ನನ್ನು ಕೂಗ್ಲಿಲ್ಲ. ನನ್ನ ಮಗ ಕುರಿ ಕಾಯ್ತೀನಿ ಅಂತ ಕಾಡೊಳಗಡೆ ಹೋಗಿದ್ದಾನೆ, ಮಳೆ ಬರ್ತಾ ಇದೆ, ಅದಕ್ಕೆ ಬೇಗ ಬಾರಪ್ಪ ಅಂತ ಕೂಗ್ತಾ ಇದ್ದೀನಿ. ಅಂದರೆ ಆ ತಾಯಿಯ ಮಗನ ಹೆಸರು ರಾಬರ್ಟ್, ಇವನ ಹೆಸರು ರಾಬರ್ಟ್. ಇವನಂದ್ಕೊಂಡ ನನ್ನನ್ನು ಯಾರೋ ಕರೀತವ್ರೆ ಅಂತ. ಆದ್ರೆ ಆ ತಾಯಿ ಕರೆದದ್ದು ತನ್ನ ಮಗನನ್ನ. ಆ ತಾಯಿ, ನೀನು ಯಾರಪ್ಪ, ಇಲ್ಲೇನು ಮಾಡ್ತಾ ಇದೀಯಾ, ಇಂಥ ಮಳೆಯಲ್ಲಿ ಏನು ಕೆಲಸ ಮಾಡ್ತಿದ್ಯಾ ಅಂತ ತಾಯಿ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ನಾನು ಇಲ್ಲೇ ಸೌದೆ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೆ. ನೀವು ಹೀಗೆ ರಾಬರ್ಟ್ ಅಂತ ಕೂಗಿ ಕರೀದೆ ಹೋಗಿದ್ರೆ ಇವತ್ತು ನಾನು ಸತ್ತು ಹೋಗ್ಬಿಡ್ತಾ ಇದ್ದೆ. ಆತ ನಡೆದಿದ್ನೆಲ್ಲ ಹೇಳ್ತಾನೆ. ಇಬ್ಬರೂ ಕೂಡ ಆ ದೇವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಕಾಪಾಡುವವನ ಕೈಗಳು ಬಹಳ ಉದ್ದ ಇದ್ದಾವೆ, ನೀವೆಲ್ಲಿದ್ದರೂ ಅವನು ಕಾಪಾಡ್ತಾನೆ. ಇದು ದೇವರ ದಯೆ, ದೇವರ ಅನುಗ್ರಹ. ನೋಡಿ, ನಮ್ಮ ಬದುಕಲ್ಲೂ ಈ ಥರದ್ದು ಎಷ್ಟೋ ಘಟನೆಗಳು ನಡೆದು ಬಿಟ್ಟಿರ್ತವೆ. ಇನ್ನೇನು ಯಾವುದೋ ಲಾರಿನೋ ಏನೋ ನಿಮ್ಮ ಮೇಲೆ ಹತ್ತೋದಿರುತ್ತೆ, ಅಷ್ಟೊತ್ತಿಗೆ ಇಲ್ಲಿ ಯಾರೋ ಕರೆದ್ರು ಅಂತ ಈ ಕಡೆ ಬಂದಿರ್ತೀರಾ. ಅಥವಾ ಏನೋ ಮೇಲಿಂದ ಬೀಳೋದಿರುತ್ತೆ, ಏನೋ ಕಾರಣಕ್ಕೆ ನೀವು ಮುಂದೆ ಹೋಗಿರ್ತೀರಾ. ಏನು ದೇವರ ದಯೆ! ಕೆಲವೊಮ್ಮೆ ಎಷ್ಟೋ ಅಪಾಯಗಳಿಂದ ಹೀಗೆ ನೀವು ಪಾರಾಗಿರ್ತೀರ. ನಾನು ಹೇಳೋದಿಷ್ಟೇ, ದೇವರಿಂದ ನೀವೇನೂ ನಿರೀಕ್ಷೆ ಮಾಡಬೇಡಿ, ನಂಬಿ. ಆ ನಂಬಿಕೆಯಿಂದ ಕೆಟ್ಟವರು ಯಾರೂ ಇಲ್ಲ. ಅದೇ ಥರ ರಾಬರ್ಟ್ ಕೂಡ ಸೌದೆ ಕಡಿಲಿಕ್ಕೆ ಬಂದಾಗ, ಆ ಮರದ ಕೆಳಗಡೆ ನಿಂತಿದ್ದಾಗ ಆ ಭಗವಂತನ ಕರುಣೆ, ರಾಬರ್ಟ್ ರಾಬರ್ಟ್ ಅನ್ನೋ ಶಬ್ದ ಕೇಳಿಸ್ತು. ಆ ಕಡೆ ಬಂದ, ಒಂದು 10 ಹೆಜ್ಜೆ ಬಂದಿದ್ದ, ಅವನು ನಿಂತಿದ್ದ ಮರಕ್ಕೆ ಸಿಡ್ಲು ಹೊಡಿತು, ಆ ಮರವೇ ಸುಟ್ಟು ಹೋಯಿತು. ನಮ್ಮ ಜೀವನವೂ ಹಾಗೆ ನಂಬಿಕೆ ಇರಬೇಕು. ಇಲ್ಲ, ನಾನು ಸರಿ ದಾರಿಲಿರಬೇಕು. ಬಂದ ಎಲ್ಲ ಕಷ್ಟಗಳೂ ಕೂಡ ಅವನೇ ದಯಪಾಲಿಸಿದ್ದು. ಹಾಗಂತ ನೀವು ಕೆಟ್ಟ ಸವಾಸ ಮಾಡಿ ಕೊಲೆ ಸುಲಿಗೆಗಳಲ್ಲಿ ದೌರ್ಜನ್ಯಗಳಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿ ಇದು ಕೂಡ ದೇವರು ಕೊಟ್ಟಿದ್ದು ಅಂದ್ಕೊಳಂಗಿಲ್ಲ. ನಮ್ಮ ನಡೆ ನುಡಿಗಳಲ್ಲಿ ನಮ್ಮ ಶೀಲ, ನಮ್ಮ ವ್ಯಕ್ತಿತ್ವ, ನಮ್ಮ ಸದಾಚಾರಗಳನ್ನು ನಾವು ಒಳ್ಳೆ ರೀತಿ ಕಾಪಾಡಿಕೊಳ್ಬೇಕು. ಅದಾಗಿಯೂ ಬರುವ ಕಷ್ಟಗಳಿದ್ದಾವಲ್ಲ, ಅದು ಭಗವಂತ ನಿಮ್ಮ ಉದ್ಧಾರಕ್ಕೆ ಅಂತಲೇ ಕೊಟ್ಟಿರ್ತಾನೆ. ಹಾಗಾಗಿ ಭಗವಂತನನ್ನ ನಾವು ಹಾಗೆ ದೂಷಿಸಬಾರದು. ನಿಮ್ಮನ್ನೂ ಕೂಡ ಗುಡುಗು ಸಿಡಿಲಿನಿಂದ ಭಗವಂತ ಕಾಪಾಡ್ತಾನೆ. ಯಾರೋ ನಿಮ್ಮನ್ನು ಕರೆದಂತಾಗುತ್ತೆ, ಆ ಕಡೆ ಗಮನ ಕೊಡಿ. ಯಾರು ಅಂತ ಕೇಳಿಸ್ಕೊಳ್ಳಿ, ಅದು ದೇವರೇ ಆಗಿರ್ಬೋದು. ಹೇಗೆ ರಾಬರ್ಟ್ ನಿಂತಿದ್ದ ಮರದ ಬಳಿ ಗುಡುಲು ಆ ಸಿಡ್ಲು ಹೊಡೆದು ಆ ಮರವೇ ಸುಟ್ಟು ಹೋಯಿತು. ಆದರೆ ಅಷ್ಟೊತ್ತಿಗೆ ಅಲ್ಲಿ ರಾಬರ್ಟ್ ಇಲ್ಲ. ರಾಬರ್ಟ್ ದೇವರ ಅನುಗ್ರಹದಿಂದ ಒಂದು 10 ಹೆಜ್ಜೆ ಮುಂದೆ ಬಂದುಬಿಟ್ಟಿದ್ದಾನೆ. ಹಾಗಾಗಿ ಭಗವಂತನನ್ನು ನಂಬಿ. ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ, ನಾನು ಬದುಕಲ್ಲಿ ಒಂದು ಸ್ಥಿತಿಯಲ್ಲಿ ಹೇಗಿದ್ದೆ ಅಂದರೆ, ನಾನು ದೇವರ ಪೂಜೆ ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಅಂದರೆ ದೇವರು ಇದ್ದಾನ ಇಲ್ವಾ, ದೇವರನ್ನು ನಂಬೇಕಾ ಬೇಡವಾ, ಇದನ್ನೆಲ್ಲ ಯೋಚನೆ ಮಾಡೋ ವಯಸ್ಸು ಅಥವಾ ಅಷ್ಟು ತಿಳುವಳಿಕೆ ಇರಲಿಲ್ಲ ನನಗೇನೋ. ಈ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು ಅಥವಾ ದೇವಸ್ಥಾನದಲ್ಲಿ ಹೆಚ್ಚು ಹೊತ್ತು ಕೂತ್ಕೊಳ್ಳೋದು, ಇದು ಯಾವುದು ನನಗೆ ಆಗ್ತಾ ಇರಲಿಲ್ಲ. ನಾನು ನಮ್ಮ ತಾಯಿ ಜೊತೆ ಎಷ್ಟೋ ಸಾರಿ, ಅಥವಾ ತಾಯಿ ಅಥವಾ ಅಜ್ಜಿ ಜೊತೆ ನಾನು ಬರಲ್ಲ ಅಂತ ಎಷ್ಟೋ ಸಾರಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಹಾಗಂತ ನಾನು ದೇವರನ್ನು ದ್ವೇಷಿಸ್ತಾ ಇದ್ನ? ಇಲ್ಲ. ನನಗೆ ಅದೇನೋ ಪೂಜೆ ಮಾಡ್ಕೊಂಡು ಕೂತ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು ಅದು ಆಗ್ತಿರ್ಲಿಲ್ಲ. ಆದರೆ ಆನಂತರ ನನ್ನ ಬದುಕಲ್ಲಿ ಕೆಲವು ಘಟನೆಗಳು ನಡೆದಾಗ, ಆಹಾ, ಭಗವಂತ ನಿಜವಾಗಲೂ ದೇವರನ್ನು ನಂಬದೆ ದೇವರನ್ನು ದ್ವೇಷಿಸುವವನಿಗೂ ದೇವರ ಅನುಗ್ರಹ ಇರುತ್ತೆ. ಆನಂತರ ನಾನು ಭಗವಂತನನ್ನು ಅವಾಗೇನು ಪೂಜೆ ಮಾಡ್ತಿದ್ದೀನಿ ಅಥವಾ ತುಂಬ ಪೂಜೆ ಮಾಡ್ತೀನಿ, ಯಾಗ ಯಜ್ಞಗಳಲ್ಲಿ ಭಾಗವಹಿಸ್ತೀನಿ ಅಂತ ಇಲ್ಲ. ನಾನು ಸ್ವಲ್ಪ ಅದರಿಂದ ದೂರನೇ. ಅಥವಾ ಅದು ನಂಬಿಕೆ ಇಲ್ಲ ಅಂತಲ್ಲ, ತುಂಬ ನಂಬಿಕೆ ಇದೆ. ನಾನು ಅದರ ಬಗ್ಗೆ ಹೇಳಬಲ್ಲೆ, ನಾನು ಅಲ್ಲಿ ಹೆಚ್ಚು ಹೋಗಿ ಭಾಗವಹಿಸುವುದಿಲ್ಲ. ಆದರೆ ನನ್ನದು ಜ್ಞಾನ ಮಾರ್ಗ.
ಹಾಗಾಗಿ ನಾನು ತಿಳ್ಕೊಂಡಿರೋದೇನು, ಎಂತಹ ಮಹಾನ್ ಭಕ್ತ ಮಹಾಶಯರು ಈ ಲೋಕದಲ್ಲಿ ಆಗಿಯೂ ಹೋಗಿದ್ದಾರೆ. ಹಾಗಾಗಿ ಕೆಲವೊಮ್ಮೆ ದೇವರನ್ನು ನಂಬುವ ಜನಗಳಿಗೆ ಹೆಚ್ಚು ಕಷ್ಟಗಳು ಬರ್ತವೆ. ಹಾಗೆ ನೋಡಿದ್ರೆ ಅದು ದೇವರ ಅನುಗ್ರಹವಂತೆ. ಕಷ್ಟಗಳು ಬರೋದು ಯಾವ ಅನುಗ್ರಹ ಸ್ವಾಮಿ ಅಂತ ಅನಿಸ್ಬೋದು. ಯಾಕಂದರೆ ಯಾರಿಗೆ ಪರೀಕ್ಷೆಗಳೇ ಬರಲಿಲ್ವೋ ಅವನ ಯೋಗ್ಯತೆ ತಿಳಿಯೋದು ಹೇಗೆ? ಒಬ್ಬ ವಿದ್ಯಾರ್ಥಿಯ ವರ್ಷದ ಇಡೀ ಕಲಿಕೆ ಹೇಗಿದೆ, ಅವನ ಯೋಗ್ಯತೆ ಏನು ಅಂತ ತಿಳ್ಕೊಳ್ಳೋಕೆ ಪರೀಕ್ಷೆಗಳನ್ನು ಇಡ್ತಾರಲ್ವ, ಹಾಗೆ ಒಬ್ಬ ಭಕ್ತನಿಗೂ ಭಗವಂತ ಹೆಚ್ಚು ಪರೀಕ್ಷೆಗಳನ್ನು ಇಡ್ತಾನೆ. ಯಾಕಂದರೆ ಪ್ರತಿ ಕಷ್ಟಗಳು ಪರೀಕ್ಷೆಗಳಾದ ಮೇಲೆ ನೀವು ಇನ್ನಷ್ಟು ಪ್ರಬುದ್ಧರಾಗ್ತೀರಿ, ಇನ್ನಷ್ಟು ಎತ್ತರಕ್ಕೆ ಏರುತ್ತೀರಿ. ಹಾಗೆ ಏರಿ 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 ಒಂದು ದಿನ ಭಗವಂತನಲ್ಲಿ ಅವನ ಪರಂಧಾಮವನ್ನು ಸೇರಿಬಿಡ್ತೀರಿ. ಕಷ್ಟಗಳೇ ಬರದೇ ಹೋದರೆ ಅಥವಾ ಎಲ್ಲ ಸುಖದ ಜೀವನ ಆದರೆ ನಿಮ್ಮಷ್ಟು ಬೇಗ ಕೆಡೋರಿಲ್ಲ. ಯಾಕಂದರೆ ಕಷ್ಟದಿಂದ ಕೆಟ್ಟವರಿಗಿಂತ ಸುಖದಲ್ಲಿ ಕೆಟ್ಟವರೇ ಹೆಚ್ಚು. ಹಾಗಾಗಿ ನಿಮ್ಮ ಉದ್ಧಾರ ಸುಖದಲ್ಲಿಲ್ಲ, ಕಷ್ಟಗಳಲ್ಲೇ ಇದೆ. ಯಾಕಂದರೆ ಕಷ್ಟ ಸುಖ ಶಾಶ್ವತವಲ್ಲ, ಆದರೆ ಕಷ್ಟ ಕಲಿಸುವ ಪಾಠಗಳನ್ನು ಸುಖ ಕಲಿಸುವುದಿಲ್ಲ. ಹಾಗಾಗಿ ನಿಜವಾಗಿಯೂ ಭಗವಂತನನ್ನು ನಂಬುವ ಜನಗಳಿಗೆ ಕಷ್ಟಗಳೇ ಯಾಕೆ ಅಂದರೆ ಅದು ದೇವನ ಅನುಗ್ರಹ. ಅಯ್ಯೋ, ಈ ಮನುಷ್ಯ ಜನ್ಮ ಅಥವಾ ಈ ಎಲ್ಲ ಜನ್ಮಗಳಲ್ಲಿ ಅವನು ನರಳೋದು ಬೇಡ, ಕಷ್ಟಗಳನ್ನು ಅನುಭವಿಸಿ ಅನುಭವಿಸಿ ಅವನ ಒಟ್ಟು ಗಮನ ದೇವರ ಕಡೆ ತಿರುಗಬೇಕು. ಅವನು ಲೋಕದಿಂದ ವಿಮುಖನಾಗಬೇಕು. ಅವನಿಗೆ ಎಲ್ಲ ಸುಖ ದುಃಖ ಲಾಭ ನಷ್ಟ, ಅವರೊಳ್ಳೆಯವರು ಇವರು ಕೆಟ್ಟವರು, ಈ ಎಲ್ಲ ಲೆಕ್ಕಾಚಾರಗಳನ್ನು ಮೀರಿ ಅವನು ನನ್ನ ಕಡೆ ಮುಖ ಮಾಡಬೇಕು, ನನ್ನ ಪರಂಧಾಮಕ್ಕೆ ಬರಬೇಕು. ಆ ಕಾರಣಕ್ಕೆ ಭಕ್ತನಿಗೆ ಕಷ್ಟಗಳು ಜಾಸ್ತಿ. ಸುಮ್ಮನೆ ಯೋಚನೆ ಮಾಡಿ, ಒಬ್ಬ ವಿದ್ಯಾರ್ಥಿ ಹೋಮ್ವರ್ಕ್ ಬರ್ಕೊಂಡು ಬಂದಿಲ್ಲ ಅಂದಾಗ, ಪರವಾಗಿಲ್ಲ ಬಿಡ, ಏನು ತೊಂದರೆ ಇಲ್ಲ, ಹೋಮ್ವರ್ಕ್ ಮಾಡದಿದ್ರೇನು ದೇಶ ಉದ್ಧಾರ ಆಗಲ್ವಾ ಅಥವಾ ದೇಶಕ್ಕೆ ನಷ್ಟವಾ, ಏನು ತೊಂದರೆ ಇಲ್ಲ, ಹೋಮ್ವರ್ಕ್ ಮಾಡದಿದ್ರು ನಡೆಯುತ್ತೆ ಅಂತ ಒಬ್ಬ ಮೇಷ್ಟ್ರು ಹೇಳ್ಬಿಟ್ಟ ಅಂದ್ಕೊಳ್ಳಿ, ಅಥವಾ ಅದಕ್ಕೆ ಶಿಕ್ಷೆ ಕೊಡಲಿಲ್ಲ ಅಂದ್ಕೊಳ್ಳಿ, ಅವನು ಖಂಡಿತ ನಾಳೆಯಿಂದ ಹೋಮ್ವರ್ಕ್ ಮಾಡಲ್ಲ, ನಾಳೆ ಎಕ್ಸಾಮಲ್ಲಿ ಪಾಸೂ ಆಗಲ್ಲ. ಅದೇ ಶಿಕ್ಷೆ ಕೊಟ್ಟರೆ, ಸ್ವಲ್ಪ ತ್ರಾಸು ಕೊಟ್ಟರೆ, ಕಷ್ಟ ತೋರಿಸಿದ್ರೆ ಉದ್ಧಾರದ ದಾರಿ ನೋಡ್ತಾನೆ, ಉದ್ಧಾರವಾಗಲಿಕ್ಕೆ ಯೋಚನೆ ಮಾಡ್ತಾನೆ. ಹಾಗೆ ಕಷ್ಟಗಳಿಂದ ಉದ್ಧಾರವಾದವರೇ ಹೆಚ್ಚು, ಸುಖದಿಂದ ಸತ್ತವರು ಹೆಚ್ಚು, ಸೋತವರು ಹೆಚ್ಚು. ಹಾಗಂತ ಸುಖ ಬರಬಾರ್ದ, ಕಷ್ಟಗಳಲ್ಲೇ ಸುಖವನ್ನು ನೋಡುವ ಜ್ಞಾನದ ದೃಷ್ಟಿ ನಮಗೆ ಬರಬೇಕು. ಇದು ಭಗವಂತನನ್ನ ನಂಬಿಕೆ ನಿರಂತರವಾಗಿರಬೇಕು. ನಂಬಿ, ದೇವರನ್ನು ನಂಬಿ, ಕಷ್ಟಗಳು ಅದೆಷ್ಟು ಬರ್ತಾವೋ ಬರಲಿ, ಬರುವ ಎಲ್ಲ ಕಷ್ಟಗಳು ದೇವರಿಗೂ ನಿಮಗೂ ಇರುವ ಅಂತರವನ್ನು ಕಡಿಮೆ ಮಾಡ್ತವೆ. ದೇವರ ಬಳಿ ನಿಮ್ಮನ್ನು ಕರ್ಕೊಂಡು ಹೋಗುತ್ತವೆ. ಅವನ ಕಡೆ ಬೆನ್ನು ಮಾಡಿ ನಿಂತಿರುವ ನಾವು ಅವನ ಕಡೆ ಮುಖ ಮಾಡಿ ಹೊರಡಲಿಕ್ಕೆ ಅವನ ಕಡೆ ಸಿದ್ಧರಾಗುತ್ತೀವಿ. ಕಷ್ಟಗಳು ಕಲಿಸುವ ಪಾಠಗಳನ್ನು ಸುಖಗಳು ಕಲಿಸುವುದಿಲ್ಲ. ಹಾಗಾಗಿ ನೀವು ದೇವರ ಪೂಜೆ ಮಾಡ್ತಾ ಇದ್ದೀರಿ, ದೇವರನ್ನು ನಂಬುತ್ತಾ ಇದ್ದೀರಿ, ಒಳ್ಳೆ ರೀತಿ ಬದುಕ್ತಾ ಇದ್ದೀರಿ, ಅದಾಗಿಯೂ ಕಷ್ಟಗಳು ಯಾಕೆ? ಅಯ್ಯ, ಧ್ಯಾನ ಮಾಡು, ಜಪತಪಗಳನ್ನು ಮಾಡು, ಸಜ್ಜನರ ಸಹವಾಸ ಮಾಡು, ದುಡಿಯೋದ್ರ ಜೊತೆಗೆ ಜ್ಞಾನಿಗಳ ದರ್ಶನ ಮಾಡು, ಅವರ ಮಾತುಗಳು ಕೇಳು. ಕಷ್ಟಗಳು ಬಂದಾಗಲೇ ಅಲ್ವೇ ಈ ಕಡೆ ಬರೋದು ಮನಸ್ಸು. ಆಗ ನೀವು ನಿಜವಾಗಲೂ ಉದ್ಧಾರ ಆಗ್ತೀರಾ. ಅಂದರೆ ಆತ್ಮೋನ್ನತಿ ಆಗ್ತಾ ಹೋಗುತ್ತೆ. ನಿಜವಾದ ಸಿರಿವಂತಿಕೆ ಅದೇ ಆಗಿದೆ. ಕಷ್ಟಗಳು ಬಂದಾಗಲೇ ಅವನು ಜ್ಞಾನದ ಕಡೆ ಮುಖ ಮಾಡ್ತಾನೆ. ಸೊ ಹಾಗಾಗಿ ನಾವು ಕೂಡ, ಅಯ್ಯೋ ನಾನು ಪೂಜೆ ಮಾಡ್ತೀನಿ ಸ್ವಾಮಿ, ಏನು ದಿವಸಕ್ಕೆ ಒಂದೊಂದು ಗಂಟೆ ಪೂಜೆ ಮಾಡ್ತೀನಿ, ಆದರೂ ನನ್ನ ಕಷ್ಟಗಳು ತಪ್ಪಿಲ್ಲ. ನಿಮ್ಮ ಬದುಕಲ್ಲಿ ಏನೇನು ನಡಿಬೇಕು, ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟು ಎಲ್ಲವೂ ಆಲ್ರೆಡಿ ಬರೆದು ಆಗಿಬಿಟ್ಟಿದೆ. ಹಾಗಂತ ಕೈ ಕಟ್ಟಿ ಕೂತ್ಕೊಳ್ಬೇಡಿ. ಒಳ್ಳೆಯ ಭರವಸೆಗಳನ್ನು ಇಟ್ಕೊಳ್ಳಿ, ಒಳ್ಳೆಯ ಕನಸುಗಳು ಕಾಣಿ, ಎತ್ತರಕ್ಕೆ ಏರುವ ಉದ್ದೇಶ ಅಥವಾ ಗುರಿ ಇಟ್ಟುಕೊಳ್ಳಿ. ನಿಮ್ಮ ಉದ್ಧಾರದ ಜೊತೆಗೆ ಲೋಕದ ಉದ್ಧಾರಕ್ಕೂ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ, ಅದು ಬಹಳ ಒಳ್ಳೆಯದು. ಭಗವಂತನನ್ನ ನಂಬಿ ಕೆಟ್ಟವರಿಲ್ಲ, ನಂಬದೇ ಕೆಟ್ಟವರಿದ್ದಾರೆ. ನಂಬಿ ಕಳ್ಕೊಂಡಿದ್ದೇನೂ ಇಲ್ಲ, ನಂಬಿ ಕಳ್ಕೊಳೋದೇನೂ ಇಲ್ಲ. ನಂಬಿ, ಭಗವಂತನನ್ನ ನಂಬಿ, ದೇವರನ್ನ ಖಂಡಿತ ನಂಬಿ. ಆ ದೇವರು ನಿಮಗೆ ಕಷ್ಟಗಳು ಬರದ ಹಾಗೆ ತಡಿತಾನೆ ಅಂತ ನಾನು ಹೇಳಲ್ಲ. ಯಾಕೆ? ಈ ಹಿಂದೆ ಮಾಡಿರುವ ಪಾಪಗಳಿಗೆ ಅವನು ಹೊಣೆಯಲ್ಲ. ನಮ್ಮ ಕರ್ಮಗಳನ್ನು ನಾವು ಅನುಭವಿಸಬೇಕು. ಮುನ್ನ ಮಾಡಿದ ಪಾಪ ಯಾರಾತಾತನ ಗಂಟು. ನಮ್ಮ ಪಾಪಗಳನ್ನು ಅವನು ಹೇಗೆ ಪರಿಹರಿಸ್ತಾನೆ. ಆದರೆ ದೇವರು ಯಾಕೆ ಬೇಕು? ಅಪ್ಪ, ತಿಳಿದೋ
ತಿಳಿಯದೆಯೋ ನನ್ನಿಂದ ಏನು ತಪ್ಪುಗಳಾಗಿರ್ಬೋದಪ್ಪ, ಆದರೆ ನಾನು ಅಂತಹ ಪಾಪದ ಕಾರಣಗಳಿಂದ ಯಾವಾಗೆಲ್ಲ ಬದುಕಲ್ಲಿ ಸಂಕಷ್ಟಕ್ಕೆ ಸಿಗಾಕೊಳ್ತೀನೋ ಆಗೆಲ್ಲ ನನಗೆ ಧೈರ್ಯವನ್ನು ಕೊಡು. ಒಂದು ಕಷ್ಟ ಬಂದಾಗ ಸಹಜವಾಗಿ ಮತ್ತಷ್ಟು ಪಾಪಗಳನ್ನು ಮಾಡದೇ ಇರುವ ಥರ ನನಗೆ ಬುದ್ಧಿಯಲ್ಲಿ ಕುಳಿತು ಆ ಕಷ್ಟಗಳಿಂದ ದಾಟಿ ಮುಂದೆ ಹೋಗುವ ಶಕ್ತಿಯನ್ನು ಕೊಡಪ್ಪ, ಒಂದು ಧೈರ್ಯವನ್ನು ಕೊಡಪ್ಪ ಅಂತ ದೇವರನ್ನು ನಾವು ಪ್ರಾರ್ಥಿಸಬೇಕು. ದೇವರ ಭಕ್ತರಾದ ತಕ್ಷಣ ಕಷ್ಟಗಳು ಬರಲ್ಲ ಅನ್ನೋದೆಲ್ಲ ಸುಳ್ಳು. ದೇವರನ್ನು ಪ್ರತಿದಿನ ಬಿಡದೆ ಪೂಜೆ ಮಾಡುವವನಿಗೂ ಕಷ್ಟಗಳು ತಪ್ಪಿದ್ದಲ್ಲ, ದೇವರಿಗೆ ತಪ್ಪಿದ್ದಲ್ಲ, ಇನ್ನು ನೀವು ಯಾರು? ಅದಾಗಿಯೂ ದೇವರನ್ನು ಯಾಕೆ ನಂಬಬೇಕು? ಹೇಗೆ ಕತ್ತಲಲ್ಲಿ ನಡೆಯುವ ಒಬ್ಬ ಮನುಷ್ಯನಿಗೆ ಒಂದು ಟಾರ್ಚ್, ಒಂದು ಬ್ಯಾಟ್ರಿ ಅಥವಾ ಒಂದು ಬೆಳಕು ಕೊಡುವ ಒಂದು ಬ್ಯಾಟ್ರಿ ಹೇಗೆ ಧೈರ್ಯ ಕೊಡುತ್ತೋ, ಹಾಗೆ ಈ ಬದುಕೆಂಬ ಕಗ್ಗತ್ತಲ ರಾತ್ರಿಯಲ್ಲಿ ನಡೀತಾ ಇದ್ದೀವಿ. ನಮಗೆ ಎಲ್ಲೂ ಭಯ ಆಗದ ಹಾಗೆ, ಆತಂಕವಾಗದ ಹಾಗೆ ನನ್ನನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸಪ್ಪ, ಯಾರೂ ನನ್ನ ಮೇಲೆ ಬಂದು ಕೆಟ್ಟ ದೃಷ್ಟಿಯನ್ನು ಬೀರಬಾರ್ದು, ಹಾಗೆ ನನ್ನ ಬುದ್ಧಿಯಲ್ಲಿ ಕುಳಿತು ನನ್ನನ್ನು ಮುನ್ನಡೆಸಪ್ಪ ಅನ್ನುವ ಆ ಟಾರ್ಚ್ ರೀತಿಯಲ್ಲಿ ಅಥವಾ ಆ ಬೆಳಕಿನ ರೀತಿಯಲ್ಲಿ ನನಗೆ ದಾರಿ ತೋರು ಅನ್ನೋದಕ್ಕೆ ದೇವರೇ ಹೊರತು, ಈಗ ಆಲ್ರೆಡಿ ದಾರಿ ನಿಶ್ಚಯ ಆಗ್ಬಿಟ್ಟಿದೆ ನಿಮ್ಮ ಕರ್ಮದ ಕಾರಣದಿಂದ. ಆದರೆ ಕಲ್ಲೋ ಮುಳ್ಳೋ ನೆರಳೋ ಬಿಸಿಲೋ ನನ್ನನ್ನು ಮುನ್ನಡೆಸು ಅಂತ ಕೇಳ್ಕೊಳ್ಳೋದು ಭಗವಂತನ ಸನ್ನಿಧಿಯಲ್ಲಿ ನಾವು ಮಾಡಬೇಕು. ಅದು ಬಿಟ್ಟು